ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಹೇಗಿದ್ದೀರಾ? ಸಂತೋಷವಾಗಿದ್ದೀರಾ? ನಿಜವಾಗ್ಲೂ ನೀವು ಸಂತೋಷವಾಗಿದ್ದೀರ ಎಂಬುದಾಗಿ ನಾನು ಬಯಸ್ತೇನೆ, ನಂಬ್ತೇನೆ. ಕಳೆದ ದಿನಗಳಿಂದ ದೇವರು ತನ್ನ ಮಾತುಗಳಿಂದ ನಮ್ಮನ್ನು ಬಲಪಡಿಸಿ ನಡೆಸ್ತಾ ಇದ್ದಾನೆ. ಅನುದಿನವೂ ನಮ್ಮ ಎಲ್ಲ ಭಾರವನ್ನು ಹೊತ್ತು ಕರ್ತನು ನಮ್ಮನ್ನು ನಡೆಸಿದ್ದಾನೆ. ದೇವರ ಮಕ್ಕಳೇ, ಅಪೊಸ್ತಲರ ಕೃತ್ಯಗಳಲ್ಲಿ 17ನೇ ಅಧ್ಯಾಯದ ಕಡೆಗೆ ನಾವು ನಮ್ಮ ಸತ್ಯವನ್ನು ಧ್ಯಾನಿಸುವುದಾದರೆ, ಅಪೊಸ್ತಲನಾದ ಪೌಲನು ಅಥೇನೆಯ ಪಟ್ಟಣದಲ್ಲಿರುವಂಥ ದೇವಜನರ ವಿಷಯದಲ್ಲಿ ಮಾತಾಡುವಾಗ, ಅಥೇನೆಯ ಪಟ್ಟಣದಲ್ಲಿ ಅನೇಕ ರೀತಿಯಾದಂಥ ಪಂಗಡಗಳು ಇರುವುದನ್ನು ನೋಡ್ತೇವೆ. ಈ ಅಥೇನೆ ಪಟ್ಟಣದಲ್ಲಿ ಅಪೊಸ್ತಲನಾದ ಪೌಲನು ಅನ್ಯರಿಗೆ, ಅಲ್ಲಿರುವಂಥ ಯಹೂದ್ಯರಿಗೆ, ಅನ್ಯರಿಗೆ ಸುವಾರ್ತೆಯನ್ನು ಹೇಳಿರುವಂಥ ಒಂದು ಪರಿ ಹೇಗಿದೆ ಅಂತ ಹೇಳಿದಾದರೆ, ಇದರ 17ನೇ ಅಧ್ಯಾಯದ 23ನೇ ವಾಕ್ಯದಿಂದ 22ನೇ ವಾಕ್ಯದಿಂದ 22ನೇ ವಾಕ್ಯದ 2ನೇ ಭಾಗ ಬಿ ಭಾಗದಿಂದ ನೋಡುವುದಾದರೆ, ಅಥೇನೆಯ ಜನರೇ, ನೀವು ಎಲ್ಲದರಲ್ಲೂ ಅತಿ ಭಕ್ತಿವಂತರೆಂದು ನನಗೆ ತೋರುತ್ತದೆ. ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುವ ದೇವತಾ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ ಒಂದು ಬಲಿಪೀಠವು ನನ್ನ ಕಣ್ಣಿಗೆ ಬಿತ್ತು. ಅದರ ಮೇಲೆ ತಿಳಿಯದ ದೇವರಿಗೆ ಎಂದು ಬರೆದಿತ್ತು. ನೋಡಿ, ಈ ಅಪೊಸ್ತಲನಾದ ಪೌಲನು ಅಥೇನೆಯ ಪಟ್ಟಣದ ಜನರಿಗೆ ಯಾವ ರೀತಿಯಾದಂಥ ಒಂದು ಸುವಾರ್ತೆಯನ್ನು ಹೇಳ್ತಾನಂದರೆ, ಅವರ ಒಂದು ಊರಿನಲ್ಲಿ ಒಂದು ಬಲಿಪೀಠ ಬರೆದಿತ್ತಂತೆ. ಬಲಿಪೀಠದ ಮೇಲೆ ಹೀಗೆ ಬರೆದಿತ್ತು, ತಿಳಿಯದ ದೇವರಿಗೆ. ಅಂದರೆ ಅಥೇನೆಯ ಪಟ್ಟಣದಲ್ಲಿರುವಂಥ ಜನರು ಬಹಳ ನಂಬಿಕೆಯುಳ್ಳವರು, ಬಹಳ ಪ್ರೀತಿ ಮಾಡುವವರು, ದೇವರುಗಳನ್ನು ಬಹಳ ಪ್ರೀತಿ ಮಾಡುವಂಥವ್ರು, ಭಯಭಕ್ತಿಗಳ ಒಂದು ಜನ ಆ ಅಥೇನೆಯ ಪಟ್ಟಣದಲ್ಲಿ ಇದ್ದರು ಎನ್ನುವುದನ್ನು ನಾವು ನೋಡ್ತೇವೆ. ಆ ಒಂದು ವಿಷಯವನ್ನು ತೆಗೆದುಕೊಂಡೇ ಪೌಲನು ಅವರಿಗೆ ಸುವಾರ್ತೆಯನ್ನು ಹೇಳ್ತಾನೆ. ತಿಳಿಯದ ದೇವರು ಅಂತ ಹೇಳಿದ್ರೆ, ನಾವು ಏನಾದರೂ ನಮ್ಮ ದೇವರುಗಳು, ತಿಳಿದಿರುವ ದೇವರುಗಳಿಗೆ ಏನಾದರೂ ತಪ್ಪು ಮಾಡಿದರೆ ಅವುಗಳಿಗೆ ಬಲಿಯನ್ನು ಅರ್ಪಿಸ್ತೇವೆ. ಆದರೆ ತಿಳಿಯದೇ ಇರುವ ದೇವರು ಕೂಡ, ಒಂದು ವೇಳೆ ನಾವು ನಮಗೆ ಗೊತ್ತಿಲ್ಲದ ದೇವರು ಇದ್ದರೆ ಆ ದೇವರಿಗೂ ಕೂಡ ಒಂದು ಬಲಿಪೀಠವನ್ನು ನಾವು ಕಟ್ಟಿಸಬೇಡ ಅನ್ನುವಂಥ ಒಂದು ಮಾತು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದರೆ ಅಲ್ಲಿರುವ ಜನ ಗೊತ್ತಿಲ್ಲದೇ ಇರುವಂಥ ದೇವರು ಒಂದು ವೇಳೆ ನಮಗೆ ತಿಳಿಯದೇ ಇದ್ದರೆ ಆ ದೇವರಿಗೂ ಕೂಡ ಒಂದು ಬಲಿಪೀಠವನ್ನು ಮಾಡಿ ನಾವು ಆ ದೇವರಿಗೂ ಕೂಡ ಬಲಿಗಳನ್ನು, ಯಜ್ಞಗಳನ್ನು ನಾವು ಸಮರ್ಪಿಸೋಣ ಎಂಬುದಾಗಿ ಅಥೇನೆಯ ಪಟ್ಟಣದ ಜನರು ಅಂದುಕೊಂಡಿದ್ದಾರೆ. ಆಗ ಅಪೊಸ್ತಲನಾದ ಪೌಲನು ಆ ಒಂದು ತಿಳಿಯದ ದೇವರು ಎನ್ನುವಂಥ ಒಂದು ನಾಮವನ್ನು, ಆ ಒಂದು ಶಿರೋನಾಮವನ್ನು ನೋಡುವಾಗ ಆ ವಿಷಯವನ್ನು ಹಿಡಿದುಕೊಂಡೇ ಅವರಿಗೆ ಸುವಾರ್ತೆಯನ್ನು ತಿಳಿಸ್ತಾ ಇದ್ದಾನೆ. ಯಾವ ರೀತಿ ಅಂತ ಹೇಳುವ ನೋಡೋದಾದರೆ, ನಾವು ಕೆಳಗಿನ ವಾಕ್ಯವನ್ನು ಧ್ಯಾನ ಮಾಡುವಾಗ ಬಹಳ ಸ್ಪಷ್ಟವಾಗಿ ದೇವ್ರ ವಾಕ್ಯ ಹೇಳ್ತದೆ. ನೀವು ಯಾವ ದೇವರನ್ನು ತಿಳಿದಿಲ್ವೋ, ನೀವು ಯಾವ ದೇವರು ಗೊತ್ತಿಲ್ವೋ, ಆ ದೇವರೇ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ್ದಾನೆ. ಹಲ್ಲೆಲೂಯಾ. ಆ ದೇವರೇ ಭೂಮಿ ಆಕಾಶವನ್ನು ಸೃಷ್ಟಿಸಿದ ದೇವರು. ಆತನೇ ನಿಮಗೋಸ್ಕರವಾಗಿ ಕಲ್ವಾರಿಯ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾನೆ. ನಿಮ್ಮ ಪಾಪಗಳ ಪರಿಹಾರಕ್ಕಾಗಿ ಆತನು, ಅಂದರೆ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ, ತನ್ನ ರಕ್ತವನ್ನು ಸುರಿಸಿದ್ದಾನೆ ಎನ್ನುವಂಥ ಶುಭ ವರ್ತಮಾನವನ್ನು, ಶುಭ ಒಂದು ಕಾರ್ಯವನ್ನು, ಒಂದು ಶುಭ ಸಮಾಚಾರವನ್ನು ಅಪೊಸ್ತಲನಾದ ಪೌಲನು ಅಥೇನೆಯಲ್ಲಿರುವಂಥ ಜನರಿಗೆ ತಿಳಿಸುವುದನ್ನು ನೋಡ್ತಾ ಇದ್ದೇವೆ. ದೇವ್ರ ಮಕ್ಕಳೇ, ಒಂದು ವೇಳೆ ನಿನಗೂ ಅವಕಾಶ ಸಿಕ್ಕರೆ, ಒಂದು ವೇಳೆ ನಮಗೂ ಅವಕಾಶ ಸಿಕ್ಕರೆ ಯಾವ ರೀತಿಯಾಗಿ ನಾವು ಕ್ರಿಸ್ತರನ್ನು ಪ್ರಕಟಿಸಬಹುದು ಎನ್ನುವುದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತಿನ ದಿನಗಳಲ್ಲಿ ಅನೇಕ ಅವಕಾಶಗಳು ಬಂದು ಹೋಗ್ತಾ ಇದೆ. ಹಾಗೆ ನಾವು ಕೂಡ ನಮಗೆ ಸಿಕ್ಕಿರುವ ಅವಕಾಶವನ್ನು ನಾವು ಸದುಪಯೋಗ ಮಾಡಿಕೊಂಡು ಜನರಿಗೆ ಕ್ರಿಸ್ತನನ್ನು ತಿಳಿಸುವುದರಲ್ಲಿ ನಾವು ಪ್ರಯಾಸ ಪಡಬೇಕಾಗಿದೆ. ಹಾಗಾದರೆ ಈ ದಿನ ಪ್ರಿಯ ದೇವಜನವೇ, ನಿಮ್ಮ ಮುಂದೆ ಇರುವಂಥ ಸಮಯ, ನಿಮ್ಮ ಕೈಲಿರುವಂಥ ಸಮಯ, ಅಮೂಲ್ಯವಾದ ಸಮಯವನ್ನು ಕ್ರಿಸ್ತನನ್ನು ಪ್ರಚಾರಪಡಿಸುವುದರಲ್ಲಿ ನೀವು ಉಪಯೋಗಿಸುವುದಾದರೆ ಕರ್ತನು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸುವನಾಗಿದ್ದಾನೆ. ಅಥೇನೆಯ ಪಟ್ಟಣದಲ್ಲಿರುವಂಥ ಜನರು ಅನೇಕರು ಅಂದು ದೇವರ ಕಡೆಗೆ ತಿರುಗಿರುವುದನ್ನು ನಾವು ನೋಡಿದ್ದೇವೆ. ಪೌಲನ ಮೂಲಕವಾಗಿ ಅನೇಕ ಒಂದು ಜನಗಳು ದೇವರನ್ನು ನಂಬಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಈ ಅವಕಾಶ ಇವತ್ತು ನನಗೂ ನಿನಗೂ ಕೂಡ ದೇವರು ಕೊಟ್ಟಿದ್ದಾರೆ. ನಾವು ಕೂಡ ಸದುಪಯೋಗ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನೆಯ ಅಪೊಸ್ತಲನಾದ ಪೌಲನು ಅಥೇನೆಯ ಪಟ್ಟಣದಲ್ಲಿರುವಂಥ ಜನರಿಗೆ ಸುವಾರ್ತೆಯನ್ನು ತಿಳಿಸಿರುವ ಪರಿಯನ್ನು ನಾವು ತಿಳ್ಕೊಂಡಿದ್ದೇವೆ. ಕರ್ತನೇ, ನಮ್ಮ ಮುಂದೆ ಇರುವಂಥ ನನ್ನ ಸ್ವರವನ್ನು ಕೇಳಿಸ್ಕೊಳ್ಳುವಂಥ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ತೇನೆ. ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸಪ್ಪ. ನೀನು ವಾಕ್ಯಗಳನ್ನು ಎತ್ತಿ
ನಿನ್ನ ನಾಮವನ್ನು ದೇವರ ಪ್ರಖ್ಯಾತಿಪಡಿಸುವ ಹಾಗೆ ಪ್ರತಿಯೊಬ್ಬರನ್ನು ಉಪಯೋಗಿಸಬೇಕೆಂಬುದಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೀವಿ ನಮ್ಮ ತಂದೆ. ಆಮೇಲೆ ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಥ್ಯಾಂಕ್ ಯು.